ಇನ್ನೊಂದು ತಿಂಗಳಲ್ಲಿ ಡೆಲಿವರಿ ಆಗ್ಬೋದು. ಬೆಡ್ ಮೇಲಿಂದ ಎದ್ದೇ ಹೇಳ್ತಿರ್ಲಿಲ್ಲ ನನ್ನ ಹೆಂಡ್ತಿ. ವಾಮಿಟ್ ಇತ್ತಲ್ಲ. ಅದು ಭಯಂಕರ ಇದೆ ಬಿಡಿ. ಅದನ್ನು ಕೇಳೋದು ಬೇಡ, ನಾನು ಹೇಳೋದು ಬೇಡ. ಆಕ್ಚುಲಿ ಇಷ್ಟು ಇಲ್ಲಿವರೆಗೂ ವಾಂತಿ ಯಾರಿಗೂ ಬರಲ್ಲ ಅಂತ ಅನ್ಸುತ್ತೆ. 7 months ವರೆಗೂ ಇರುತ್ತೆ. ಬನ್ನಿ ಮಗು ಹಾರ್ಟ್ಬೀಟ್ ಕೇಳಿಸ್ಕೊಳ್ಳಿ ಅಂದ ತಕ್ಷಣನೇ 3 days ಬಿಟ್ಕೊಂಡು ಹೋಗಿ ನೋಡಿದ್ರೆ ಲೇಟ್ ಆಗೋಗಿ ಏನೇನಾಗೋಗಿತ್ತು. ನಮಗೆ ಈ ಗುಡ್ ನ್ಯೂಸ್ ಸಿಕ್ಕಿದ್ದು ಅವತ್ತು ಶುಕ್ರವಾರ. ಹಿಂಗಿದ್ದಂಥ ಖುಷಿ ರಪ್ ಅಂತ ಹೇಳ್ದೋಗ್ಬಿಡ್ತು. ಬಿಡ ಹೇಳ್ಬಿಟ್ಟಿದ್ದೀನಿ ನಾನು. ಆಯಿತು, ಓಕೆ. ಇನ್ನು ಸೀಮಂತ್ ಡೇಟ್ ಕೇಳ್ತಿದ್ರಿ ತುಂಬ ಜನ. ಕಂಪ್ಲೀಟ್ ಆಗುತ್ತೆ ಇನ್ನೊಂದು 3 days ಅಷ್ಟೇ. ಫಸ್ಟ್ ಆಫ್ ಆಲ್ ನೈಟ್ ಎಲ್ಲ ಬಾಯ್ ಬೇಬಿನೋ ಗರ್ಲ್ ಬೇಬಿನೋ ಕಮೆಂಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಮಂಡೇ ಮಾರ್ನಿಂಗ್ ಬೆಳಿಗ್ಗೆನೇ ವ್ಲಾಗ್ ಮಾಡೋಣ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ತುಂಬ ಕ್ವೆಶನ್ಸ್ ಕೇಳಿದ್ರಿ. ಅದರಲ್ಲೂ ಒಂದು 3-4 ಕ್ವೆಶನ್ಸ್ ಅಂತೂ 90% ಜನ ಅದನ್ನೇ ಕೇಳಿದರು. ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದು ನಿಮಗೆ ಇವಾಗ ಎಷ್ಟು ಮಂತು ಅಂತ, ಅದಾದಮೇಲೆ ನಿಮ್ಮ ಎಕ್ಸಾಕ್ಟ್ ಡೆಲಿವರಿ ಡೇಟ್ ಯಾವಾಗ, ಮತ್ತು ನಿಮ್ಮ ಸೀಮಂತ ಯಾವಾಗ, ಮತ್ತು ನಿಮ್ಮ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ, ಈ ಥರ ಎಲ್ಲ ತುಂಬ ಕ್ವೆಶನ್ಸ್ ಕೇಳಿದರು. ಸೊ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ರೂಟೀನ್ ಎಲ್ಲ ಏನಿಲ್ಲ, ನಾರ್ಮಲಾಗೇ ಇರುತ್ತೆ. ನಾನು ನಾರ್ಮಲಾಗೇ ಇರ್ತೀನಿ. ಈ ಬಿಫೋರ್ ಪ್ರೆಗ್ನೆನ್ಸಿ ಏನೇನು ಕೆಲಸ ಮಾಡ್ತಿದ್ನೋ ಆ ಎಲ್ಲ ಕೆಲಸನೂ ಮಾಡ್ತೀನಿ. ನನಗೇನು ಡಿಫ್ರೆನ್ಸ್ ಅಂತಲೇ ಅನಿಸಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪಲಾವ್ ಅಂದರೆ ನಮ್ಮ ಚಂದುಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದರಲ್ಲೂ ನಾನು ಮಾಡಿರೋ ಪಲಾವ್ ಮಾಡಿ 2 ಸ್ಪೂನ್ ಎಕ್ಸ್ಟ್ರಾನೇ ತಿಂತಾರೆ. ಸೊ ಇವಾಗ ಫಸ್ಟು ಅವ್ರಿಗೆ ಪಲಾವ್ನ ಹಾಕ್ಕೊಟ್ಬಿಟ್ಟು ಆಮೇಲೆ ಅವರನ್ನು ಕರ್ಕೊಂಬರ್ತೀನಿ ವಿಡಿಯೋ ಮಾಡೋದಕ್ಕೆ, ನಿಮ್ಮೆಲ್ಲರ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ. ಸೊ ಇವತ್ತೇನೋ ಅವರು ಬ್ಯುಸಿ ಆಗಿಬಿಟ್ಟಿದ್ರು ಬೆಳಿಗ್ಗೆಯಿಂದ. ಸೊ ಹಾಗಾಗಿ ನಾನು ಮಾತಾಡ್ಸೋದಕ್ಕೆ ಹೋಗಿರಲಿಲ್ಲ. ಸೊ ಪಲಾವ್ ಹೇಗಿದೆ ಅಂತ ಕೇಳ್ಬಿಡೋಣ ಫಸ್ಟು. ಚೆನ್ನಾಗಿದೆಯಾ, ಟೇಸ್ಟು ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ಚಂದು ಚೆನ್ನಾಗಿದೆಯಾ? ಸೊ ತಿಂಡಿ ತಿಂದು 1 hour ಆದಮೇಲೆ ಡೈಲಿ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಕುಡಿತೀನಿ. ಸೊ ಇವತ್ತು ಮೂಸಂಬಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಆ ಪೋಮಗ್ರಾನೇಟ್ ಇದೆಯಲ್ಲ, ಅದಂತೂ ನನಗೆ ಕಂಡ್ರೇ ಆಗಲ್ಲ. ಅದನ್ನು ಬಿಡಿಸೋದಕ್ಕೂ ಆಗಲ್ಲ, ಅದನ್ನು ತಿನ್ನೋದಕ್ಕೂ ಆಗಲ್ಲ. ಬಟ್ ಡಾಕ್ಟ್ರು ಅದನ್ನೇ ಜಾಸ್ತಿ ಸಜೆಸ್ಟ್ ಮಾಡ್ತಿರ್ತಾರೆ, ಅದನ್ನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಚಂದು ಅದಕ್ಕೆ ಅದನ್ನೇ ತರ್ತಿರ್ತಾರೆ, ಏನಂತಲೇ ಗೊತ್ತಿಲ್ಲ. ಅದು ಬಿಟ್ಟರೆ ಮಾವಿನ ಹಣ್ಣು ಸಿಕ್ಕಾಪಟ್ಟೆ ತಿಂದಿದ್ದೀನಿ, ಈ ಸೀಸನ್ ಬೇರೆ ಇತ್ತಲ್ಲ. ಸೊ ಹಾಗಾಗಿ ಅದನ್ನು ಬಿಟ್ಟರೆ ಸೀಬೆಹಣ್ಣು ತಿನ್ನೋಕೆ ಇಷ್ಟ ಆಗ್ತಿತ್ತು ನನಗೆ. ಸೊ ಅದನ್ನು ತಿಂದಿದ್ದೀನಿ. ಅದು ಬಿಟ್ಟರೆ ನೇರಳೆ ಹಣ್ಣು ಇಷ್ಟ ಆಗ್ತಿತ್ತು, ಬಟ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ ಕೊಡಲೇ ಇಲ್ಲ. ಸೊ ಸ್ವಲ್ಪ ತಿಂದಿದ್ದೆ. ಸೊ ಫ್ರೂಟ್ ಜ್ಯೂಸ್ ರೆಡಿ ಆಯಿತು. ಇವಾಗ ಚಂದಿಗೆ ಜ್ಯೂಸ್ ಕೊಟ್ಬಿಟ್ಟು ಅವ್ರನ್ನ ವೀಡಿಯೋ ಮಾಡೋಣ ಬಾ ಅಂತ ಕರೆದ್ರೆ ಅಷ್ಟೇ ಕತೆ. ಇವಾಗ ಅವ್ರ ಕೆಲಸದಲ್ಲಿದ್ದಾಗ ಅವ್ರನ್ನ ಮಾತಾಡ್ಸೋದೇ ಕಷ್ಟ. ಸೊ ಆವಾಗ ನಂಗೆ ಸ್ವಲ್ಪ ಬೋರ್ ಆಗ್ತಿರುತ್ತೆ, ಒಬ್ಬಳೇ ಇರ್ತೀನಲ್ಲ, ಹಾಗಾಗಿ. ಸೊ ಇವಾಗ ಹೋಗ್ಬಿಟ್ಟು ಅವ್ರಿಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಕೊಟ್ಬಿಟ್ಟು ಬಾ ವೀಡಿಯೋ ಮಾಡೋಣ ಅಂತ ಕರ್ಕೊಂಬರ್ಬೇಕು. ಬೈತಾರೆ, ಆದರೂ ಬಿಡಲ್ಲ. ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀನಿ ಇರಿ. ಸೊ ಫೈನಲಿ ಚಂದನ್ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಸೊ ಚಂದು ಏನು ಗೊತ್ತಾ, ತುಂಬ ಜನ ಕೇಳ್ತಾ ಇದ್ದು ಒಂದೇ ಒಂದು ಕ್ವಶನ್ನು, ಎಷ್ಟು ತಿಂಗಳು ಅಂತ. ಮೊನ್ನೆ ಯಾರೋ ಕಮೆಂಟಲ್ಲಿ ಹಾಕಿದ್ರು, ಎಷ್ಟು ಕೇಳಿದ್ರು ಹೇಳಲ್ಲ ಇವರು, ಯಾಕ್ರಿ ಕೇಳ್ತೀರಾ, ಅದಕ್ಕೆ ರಿಪ್ಲೈ ಮಾಡಿದ್ದು ನಾನೇ, ಇವಳಲ್ಲ ಅಂತ ಸಮಾಧಾನ ತಾಳ್ಮೆ ಬರುತ್ತೆ ಉತ್ತರ ಅಂತ ನಾನೇ ರಿಪ್ಲೈ ಮಾಡಿದ್ದು. ಸೊ ಹಾಗಾಗಿ ಹೇಳಬೇಕು ಅಂತ. ಅಂದರೆ ನಾರ್ಮಲಾಗಿ ನಾನು ಎಲ್ಲ ಕೆಲಸ ನೋಡಿದ್ರಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ನಿಮ್ಗೆ ಅನಿಸುತ್ತೆ ಇವಾಗ 5 months ಇರ್ಬೋದು, 7 months ಇರ್ಬೋದು ಅಂತ. ಸೊ ಎಷ್ಟು ಹೇಳಬೇಕಾ? ಏನು ನನ್ನ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಡೆಲಿವರಿ ಆಗ್ಬೋದು. ಗೆಸ್ ಮಾಡಿ ಈಗ. ಏನು ಗೆಸ್ ಮಾಡೋದು ಗೊತ್ತಾಗುತ್ತೆ. ಈ 9 ತಿಂಗಳು ಬಸ್ರಿ ಥರ ಕಾಣ್ತಾಳೆ ಅವಳು. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾಳೆ, ಅದೇ ನನ್ನ ಖುಷಿ. ಫಸ್ಟ್ ಆಫ್ ಆಲ್ ತುಂಬ ಮನೆಗಳಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ, ಅಯ್ಯೋ ಬೆಡ್ ಮೇಲಿಂದ ಎದ್ದೇ ಹೇಳ್ತಿರ್ಲಿಲ್ಲ ನನ್ನ ಹೆಂಡ್ತಿ, ಮಲಗಿದಂಗೆ ಮಲಗಿರೋಳು, ಈ ಥರ ಎಲ್ಲ ನನ್ನ ಫ್ರೆಂಡ್ಸ್ಗಳು ಹೇಳಿದಾಗ ನಾನು ಇವಳು ಕತೆ ಏನಪ್ಪೋ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ಲಕ್ಕಿ. ಪ್ರೆಸೆಂಟ್ ಎಷ್ಟು ಅಂತಂದರೆ ಈಗ 8 ತಿಂಗಳು ಆಗೋಯ್ತು. ಅಂದರೆ ಇನ್ನೊಂದು 3-4 ಡೇಸ್ಗೆ ಅದೇನು ಲೆಕ್ಕಕ್ಕೆ ಬರೋಕ್ಕಿಲ್ಲ. 8 ತಿಂಗಳು ಆಯಿತು. 9ನೇ ತಿಂಗಳ ಕಾಲಿಡ್ತಿದ್ದಾಳೆ ಈಗ, ಪಾಪನೂ ಸೇರಿಸಿ. ಸೊ ಹಂಗಾಗಿ ನನಗೆ ಲಕ್ಕಿಯಾಗಿ ಅಂತಂದರೆ 8 ತಿಂಗಳಾದ್ರೂ ಎಲ್ಲ ಕೆಲಸಗಳನ್ನೂ ನಾರ್ಮಲಾಗಿ ಹೇಗೆ ಮಾಡ್ತಿದ್ಲು ಬಿಫೋರ್ ಪ್ರೆಗ್ನೆನ್ಸಿಲಿ ಅದೇ ಥರ ಮಾಡ್ತಿದ್ದಾಳೆ. ಅಡುಗೆ ಆಗಿರ್ಬೋದು, ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡೋದಾಗಿರ್ಬೋದು, ಮನೆ ಒರೆಸೋದಾಗಿರ್ಬೋದು, ಎಲ್ಲವನ್ನೂ ಮಾಡ್ತಿದ್ದಾಳೆ. ಬಟ್ ಮನೆ ಒರೆಸೋದ್ರಲ್ಲಿ ಒಂದು 70% ನಾನೇ ಕೆಲಸ ಮಾಡ್ಕೊಡ್ತೀನಿ. ಎಲ್ಲೋ ಒಂದು ಪ್ರ್ಯಾಂಕ್ ವಿಡಿಯೋದಲ್ಲಿ ನೋಡ್ಬಿಟ್ಟು ತುಂಬ ಜನ ಅಯ್ಯೋ ನವ್ಯನೇ ಮಾಡ್ಬೋದೇನೋ ಪಾಪ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. 70% ನಾನೇ ಮನೆ ಒರೆಸೋ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಯಾರನ್ನ ಕರ್ಕೊಂಬಂದು ಕೆಲಸ ಮಾಡ್ಕೊಳ್ಳೋ ಅಂದರೂ ಬೇಡ ಅಂತಾಳೆ.
ಇಲ್ಲ ನಾವೇ ಮಾಡ್ಕೊಳ್ಳೋಣ, ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತಂದು ತುಂಬ ಖುಷಿ ಆಯ್ತು ನಂಗೆ ಅದೆಲ್ಲ ಕೇಳಿ. ಬಿಡು ಓಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಒಳ್ಳೇದಲ್ವಾ ಅಂತ. ಇನ್ನು ಅದು ಬಿಟ್ಟರೆ ವಾಂತಿ ಗಿಂತಿ ಯಾವುದೂ ಇಲ್ಲ ಈಗ, ಅದೊಂದು ಸಮಾಧಾನಕರ ವಿಷಯ. ಆ್ಯಕ್ಚುಲಿ ಇಲ್ಲಿವರೆಗೂ ವಾಂತಿ ಯಾರಿಗೂ ಬರಲ್ಲ ಅಂತ ಅನ್ಸುತ್ತೆ, 7 ಮಂತ್ಸ್ವರೆಗೂ ಇರುತ್ತೆ. ಬಟ್ ನನಗೆ ಬೇಗ ವಾಂತಿ ಕಂಟ್ರೋಲ್ ಆಗಿತ್ತು. ಸೊ ಅದೊಂದು ಸ್ಟೋರಿ, ಈ ಜರ್ನಿ ಹೆಂಗಾಯಿತು ಅದೊಂದು ಸ್ಟೋರಿನೇ ಹೇಳಬೇಕು. ಅಂದರೆ ಮುಂಚೆ 3 ಮಂತ್ಸ್ವರೆಗೂ ನಂಗೆ ವಾಮಿಟ್ ಇತ್ತಲ್ಲ, ಅದು ಭಯಂಕರ ಇದೆ ಬಿಡಿ, ಅದನ್ನು ಕೇಳೋದು ಬೇಡ, ನಾನು ಹೇಳೋದು ಬೇಡ ಅದನ್ನ. ಜಾನ್ವರಿ ಫಸ್ಟ್ ವೀಕು, ಅದರಲ್ಲೂ ಹೊಸ ವರ್ಷ ಆದ 2 ದಿನಕ್ಕೆ ನಮಗೆ ಈ ಗುಡ್ ನ್ಯೂಸ್ ಸಿಕ್ಕಿದ್ದು. ಅವತ್ತು ಶುಕ್ರವಾರ. ಆ್ಯಕ್ಚುಲಿ ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನಾನು. ಫಸ್ಟ್ ರಿಯಾಕ್ಷನ್ ನಾನು ಬೇಡ ಅಂತಂದೆ ಬಿಡೋದು. ಇವರೇ ಹಾಕೋದು ಬೇಡ ಅಂತ ಹೇಳಿದ್ರು, ಆವಾಗ ಬೇರೆ ಬೋಡ. ನಾರ್ಮಲಾಗಿ ಇವಳು ವ್ಲಾಗ್ ಮಾಡ್ತಾಳಲ್ಲ ಅಂತ ಅಂದ್ಕೊಂಡು ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡಿದ್ದಾಳೆ. ಮಾಮೂಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರಲ್ಲ ಅದನ್ನು ತಂದು ಹಿಂಗೆ ತೋರಿಸಿದ್ದಾಳೆ ನನಗೆ. ನಾನು ಸ್ವಲ್ಪ ಎಮೋಷನ್ ಆಗಿದ್ದೀನಿ ಖುಷಿಗೆ, ಸಹಜ ಅಲ್ವಾ ಅದು. ಆಮೇಲೆ ಬಿಡಿ ಅಂದ್ರೆ ಬಿಡ್ತೀನಿ ವಿಡಿಯೋ. ಬೇಡ, ಅದು ತುಂಬ ದಿನ ಆಗೋಯ್ತು, ಆಲ್ರೆಡಿ 8 ತಿಂಗಳು ವಿಡಿಯೋಗೆ ಬೇಕೇ ಈಗ. ನನಗಾಗಲೇ ಗಡ್ಡ ಕೂದಲು ಬಂದು 6 ಸಲ ಶೇವ್ ಮಾಡಿಸಿದ್ದೀನಿ, ಕಟಿಂಗ್ ಮಾಡಿಸಿದ್ದೀನಿ, ಬೇಡ ಅದು. ಸೊ ಜಾನ್ವರಿ ಫಸ್ಟ್ ವೀಕು ಶುಕ್ರವಾರ ಅಂತ ಅನಿಸುತ್ತೆ, 3ನೇ ತಾರೀಕು ಇಲ್ಲ 4ನೇ ತಾರೀಕು ಅಂತ ಅನಿಸುತ್ತೆ, ಅವತ್ತು ಕನ್ಫರ್ಮ್ ಆಗಿದ್ದು. ಅದಾದಮೇಲೆ ಆ ಥರ ನನಗೆ ಫಸ್ಟ್ ಹೋಗಿ ಡಾಕ್ಟ್ರ್ ತೋರಿಸ್ಬೇಕು, ಏನಿದು ಅಂತ. ಆಮೇಲೆ ನನಗೆ ಭಯ ಬೇರೆ. ಪ್ರೀವಿಯಸ್ ಮಂತ್ ಏನಾಗಿತ್ತು ಅಂತಂದರೆ ಅದೇ ಥರ ಆಗಿಬಿಟ್ಟು 3 ಡೇಸ್ ಬಿಡ್ಕೊಂಡು ಹೋಗಿ ನೋಡಿದ್ರೆ ಲೇಟ್ ಆಗೋಗಿ ಏನೇನಾಗೋಗಿತ್ತು. ಸೊ ಖುಷಿಯಲ್ಲಿ ಕಳೆದೋಯ್ತದು. ಹಂಗಾಗಿ ಜನವರಿ ತಿಂಗಳಲ್ಲೂ ನಮಗೆ ಇವಳು ತಂದು ತೋರಿಸ್ದಾಗ್ಲೂ ಒಂದು ಕಡೆ ಯಪ್ಪ ಏನಾರ ಆ ಥರ ಆಗ್ಬಿಡುತ್ತಾ ಹಿಂಗೆ ಈ ಥರ ಭಯದಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಫಸ್ಟು. ನಾನು ತುಂಬ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಯಾವ ಆಸ್ಪತ್ರೆ ಕರ್ಕೊಂಡು ಹೋಗಲಿ, ಎಲ್ಲೂ ಕರ್ಕೊಂಡು ಹೋಗಲಿ, ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ಮೇಲೆ ಬೆಸ್ಟ್ ಡಾಕ್ಟ್ರ್ ಸಜೆಸ್ಟ್ ಮಾಡಿದ್ರು. ನಿಮಗೆ ಡೆಲಿವರಿ ಟೈಮ್ನಲ್ಲಿ ಇವಳು ಮಾಡ್ತಾಳಿಲ್ವ ವ್ಲಾಗ್ನ ಗೊತ್ತಿಲ್ಲ, ನಾನು ಡೆಲಿವರಿ ಟೈಮ್ ವ್ಲಾಗ್ ಮಾಡ್ತೀನಿ, ನನಗೆ ಅದು ಮೆಮೊರಬಲ್ ಆಗಿರಬೇಕು, ಸೇವ್ ಮಾಡಿ ಕ್ಯಾಪ್ಚರ್ ಅನ್ನೋ ಕಾರಣಕ್ಕೆ ಆ ಡಾಕ್ಟ್ರ್ ಹತ್ರ ಕರ್ಕೊಂಡೋದು. ಡಾಕ್ಟ್ರು ಒಂದು ಐ ಥಿಂಕ್ ಒಂದು 10 to 15 ಡೇಸ್ ಏನಾಗಿತ್ತು, 10ರಿಂದ 15 ದಿನ ಆಗಿತ್ತು. ಡಾಕ್ಟ್ರ್ ಏನಂದರು, ಇನ್ನೂ ಆ ಥರ ಏನಿಲ್ಲ, ನೋಡೋಣ ಬರೋಗಿ ಅಂತಂದರು. ನನಗೆ ಹಿಂಗಿದ್ದಂಥ ಖುಷಿ ರಪ್ ಅಂತ ಹೇಳ್ದೋಗ್ಬಿಡ್ತು. ಡಾಕ್ಟ್ರ್ ಹಂಗೆ ಅಂದ ತಕ್ಷಣವೇ 15 ದಿನ ಆಯಿತು ಏನಪ್ಪ ಇದು ಹಂಗೆ ಹಿಂಗೆ ಅಂತ. ಅದಾದಮೇಲೆ ಮತ್ತೆ ಒಂದು ತಿಂಗಳು ಬಿಡ್ಕೊಂಬರೋಗಿ ನೋಡೋಣ, 1 ಮಂತ್ ಸ್ಕ್ಯಾನ್ ಮಾಡ್ತೀವಲ್ಲ ಅವಾಗ ಅಂತಂದರು. ಆವಾಗ ಇವಳನ್ನ ಫಸ್ಟು ಒಳಗಡೆ ಸ್ಕ್ಯಾನಿಂಗ್ ಕರ್ಕೊಂಡೋಗಿ ಮಾಡಾದ್ಮೇಲೆ ಸ್ಕ್ಯಾನಿಂಗ್ನ ನಾವು ಆಚೆ ಕೂತಿರ್ತೀವಲ್ಲ ಮಾಮೂಲಿ, ನವ್ಯ ಅವ್ರ ಹಸ್ಬೆಂಡು ಚಂದನ್ ಬನ್ನಿ ಒಳಗಡೆ ಅಂತ ಕರೆದಾಗ ಒಳಗಡೆ ಹೋದೆ. ನಾನು ಏನು ಹೇಳ್ತಾರೋ ಅನ್ನೋಂಥ ಎಕ್ಸೈಟ್ಮೆಂಟು, ಭಯ, ಖುಷಿ ಎಲ್ಲ ಒಟ್ಟಿಗೆ ಒಂಥರ ಹೆಂಗಾಗಿತ್ತು ಅಂತಂದರೆ ಆ ಟೈಮ್ನಲ್ಲಿ ಒಂಥರ ರಪ್ ಅಂತ ಆಡ್ಬಿಟ್ಟು ಹೋದಂಗೆ. ಬನ್ನಿ ಮಗು ಆಡ್ಬಿಟ್ಟು ಕೇಳಿಸ್ಕೊಳ್ಳಿ ಅಂದ ತಕ್ಷಣವೇ ಐಮ್ ಸೋ ಹ್ಯಾಪಿ, ಖುಷಿ ಆಗೋಯ್ತು ನನಗೆ. ಇನ್ನೇನು ಕನ್ಫರ್ಮ್ ಮಾಡ್ಕೊಳ್ಳೋದೇ ಬೇಡ, ಆಡ್ಬಿಟ್ಟು ಕೇಳಿಸ್ಕೊಬನ್ನಿ ಅಂತಂದ್ಮೇಲೆ ಇನ್ನೇನು ಓಕೆ ಖಚಿತತೆ ನನಗೆ ನಿಖರ ಆಯಿತು ಆಗ. ಅದಾದಮೇಲೆ ಆರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾಳೆ ಎಷ್ಟು ಆರ್ಟ್ ಬೀಟ್ ಇತ್ತು. ಕೆಲವರು ನಮ್ಮಲ್ಲಂತೂ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಆರ್ಟ್ ಬೀಟಲ್ಲಿ ಮಗು ಇಂಥದ್ದು ಅಂತ ಗೆಸ್ ಮಾಡುವಂಥವ್ರು. ಹೊಟ್ಟೆಯಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ನಾನು ಮೊನ್ನೆ ಆಸ್ಕ್ ಮಿ ಎ ಕ್ವೆಶನ್ ಅಂತ ಹಾಕಿದ್ದೆ, ಮತ್ತು ಇದರಲ್ಲೂ ಹಾಕಿದ್ದೆ, ಯೂಟ್ಯೂಬಲ್ಲೂ ಒಂದು ಪೋಸ್ಟ್ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಆ ಕ್ವಶನ್ಸ್ಗೆಲ್ಲ ಆನ್ಸರ್ ನೆಕ್ಸ್ಟ್ ವಿಡಿಯೋ ಮಾಡ್ತಾಳೆ ಅದನ್ನು. ಬಟ್ ಇದು ಪ್ರೆಸೆಂಟಿಗೆ ಎಷ್ಟು ತಿಂಗಳು ಅನ್ನೋಂಥ ಕ್ವಶನ್ ಕೇಳ್ತಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ನಾನು ಈಗಲಾದರೂ ಹೇಳೋ ಜನಗಳಿಗೆ ಅಂತೇಳಿ. ಸೊ 8 ತಿಂಗಳು ಕಂಪ್ಲೀಟ್ ಆಗಿದೆ, ಇನ್ನೊಂದು ತಿಂಗಳು ಬಾಕಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ ತಾಯಿ ಮಗು ಮೇಲಿರಲಿ ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಆ್ಯಂಡ್ ನಮಗೆ ಡೆಲಿವರಿ ಡೇಟ್ ಕೊಟ್ಟಿರುವಂಥದ್ದು ಬಂದು ಸೆಪ್ಟೆಂಬರ್ ಫಸ್ಟ್ ವೀಕ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕಿಂತ ಬೇಗ ಆದರೂ ಆಗ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಎಷ್ಟು ಬೇಗ ಆಗುತ್ತೆ ಅನ್ನೋಂಥದ್ದು. ನನಗೆ ಖುಷಿ ಇರೋದು ಆ್ಯಕ್ಚುಲಿ ನೆಕ್ಸ್ಟು ಈಗ ಗಣೇಶ ಹಬ್ಬಕ್ಕೆ ಆಗ್ಬಿಡ್ಲಿ ಅಂತ ಖುಷಿ ಇದೆ ನನಗೆ. ಯಾಕಂದರೆ ಆಗಸ್ಟ್ ಎಂಡಲ್ಲಿ ಗಣೇಶ ಹಬ್ಬ ಇರೋವಂಥದ್ದು, ಆಗಸ್ಟ್ 3ನೇ ತಾರೀಕಿದೆ ಸೀಮಂತ. ಸೊ ಥ್ಯಾಂಕ್ ಯು. ಇಷ್ಟು ಹೇಳ್ತಾ ನಾನು ನನ್ನ ಕೆಲಸವನ್ನೆಲ್ಲ ಮುಗಿಸಿ, ನನಗೆ ತುಂಬ ಕೆಲಸ ಇದ್ದಾವೆ, ನಾನು ಹೊರಡ್ತಾ ಇದ್ದೀನಿ. ನನಗೆ ಅವಳು ಇನ್ನೊಂದ್ಸಲ ಕರಿಬಾರ್ದು, ಅದಕ್ಕೆ ಎಲ್ಲ ಒದ್ರುಬಿಟ್ಟು ಹೊಡ್ಕೋತೀನಿ. ತಗೋ ಈಗ ಹೇಳಿ ಮುಗಿಸ್ಕೋ ಈಗ ಆರಾಮಾಗಿ. ಈಗ ಕೀಪ್ ಇಟ್ ಅಪ್. ಏನಿಲ್ಲ, ಅಷ್ಟೇ ನಾರ್ಮಲಾಗಿ ನಾನು ಮಾರ್ನಿಂಗು ರೊಟೀನ್ ಕೇಳ್ತಿದ್ರಲ್ಲ ಅದೇ ನಾರ್ಮಲಾಗಿ ಇರ್ತೀನಿ. ನಾರ್ಮಲಾಗಿ ಎಲ್ಲ ಕೆಲಸ ಮಾಡ್ತಿರ್ತೀನಿ ಅಷ್ಟೇ. ಗೊತ್ತಾಯ್ತಲ್ಲ, ಇವಾಗ 8 ತಿಂಗಳು ಅಂದರೆ ಕಂಪ್ಲೀಟ್ ಆಯಿತು. 8 ತಿಂಗಳು ಕಂಪ್ಲೀಟ್ ಆಗುತ್ತೆ, ಇನ್ನೊಂದು 3 ಡೇಸ್ ಅಷ್ಟೇ. ಸೊ ಅದಾದಮೇಲೆ ಇನ್ನೊಂದು ತಿಂಗಳು ನನಗೆ ಒಂಥರ ಭಯ. ಒಂದು ಕಡೆ ಅಯ್ಯೋ ಹೆಂಗಿರುತ್ತೋ ಅಂತ ತುಂಬ ಜನ ಎದುರಿಸ್ಬಿಟ್ಟಿದ್ದಾರೆ ನನಗೆ. ಬೇರೆ ಮನೇಲೂ ಎದುರಿಸ್ತಾ ಇರ್ತಾರೆ. ಅಂದರೆ ಆಮೇಲೆ ನೀನು ನೋಡಬೇಕು, ಆಮೇಲೆ ನಿದ್ದೆ ಇರಲ್ಲ, ಅದಿರಲ್ಲ, ಹಂಗೆ ಹಿಂಗೆ, ಈಗಲೇ ನಿದ್ದೆ ಮಾಡ್ಕೊಂಬಿಡು ಅಂತ. ನನಗೆ ಮೊದಲೇ ಈಗಲೇ ನಿದ್ದೆ ಬರಲ್ಲ. ಫಸ್ಟ್ ಆಫ್ ಆಲ್ ನೈಟೆಲ್ಲ ಬಾಯ್ ಬೇಬಿನೋ ಗರ್ಲ್ ಬೇಬಿನೋ ಕಮೆಂಟ್ ಮಾಡಿ. ಅದು ಆಲ್ರೆಡಿ ಕಮೆಂಟ್ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಕೇಳಬೇಕು ಅವ್ರ ಹತ್ರ. ಸೊ ಅಷ್ಟೇ, ಇವಾಗ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ.